ಅವಕಾಶ ಇಲ್ಲ. ನೋಡಿ, ನೀವು ಗಮನಿಸ್ತಾ ಇದ್ರೆ ನಮ್ಮ ವಿಜಯ್ ಸ್ವಲ್ಪ ಝೂಮ್ ಮಾಡಿ ತೋರಿಸಬೇಕು. ಅಲ್ಲೊಂದು ಅಗ್ನಿಶಾಮಕ ದಳದ ವಾಹನವೂ ಕೂಡ ನಿಂತಿದೆ, ಅಲ್ಲಿ ಸಂಪೂರ್ಣ ಬ್ಯಾರಿಕೇಡ್ ಮಾಡಿದ್ದಾರೆ ಪೊಲೀಸರು. ಅಲ್ಲಿ ಮಾಧ್ಯಮದವ್ರಿಗೆ ಹೋಗೋದು ಬಿಡ್ತಾ ಇಲ್ಲ. ಇಲ್ಲಿಂದ ಸುಮಾರು ಒಂದು 100 ಮೀಟರ್ ದೂರ ಇರಬಹುದೇನೋ ನಾಗೇಂದ್ರ ಬಾಬು, ಆ ಜಾಗದಲ್ಲೇ ಆಗಿರುವಂತದ್ದು ಇನ್ಸಿಡೆಂಟ್, ಸ್ಫೋಟ ಆಗಿರೋದು ಅದೇ ಜಾಗದಲ್ಲಿ. ಸದ್ಯಕ್ಕೆ ಈಗ ಅಲ್ಲಿ ಸಂಪೂರ್ಣ ತನಿಖೆ ಮಾಡೋದಕ್ಕೆ ಫೊರೆನ್ಸಿಕ್ ತಂಡ ಮತ್ತೆ ಯಾರು ಹಿರಿಯ ಪೊಲೀಸರು ಅಲ್ಲೇ ಇದ್ದಾರೆ. ಈ ಜಾಗದಿಂದ ಹೋಗಿದ್ರು ಅನ್ನುವಂತ ಇರೋದ್ರಿಂದಾಗಿ ಇಲ್ಲಿ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಫುಟೇಜ್ಗಳು ನೋಡಿ ನಾಗೇಂದ್ರ ಬಾಬು, ಇದು ಮುಂದೆ ಕೂಡ ಸಿಸಿಟಿವಿ ಫುಟೇಜ್ ಇದೆ, ಅಲ್ಲೊಂದು ಕೂಡ ಸಿಸಿಟಿವಿ ಫುಟೇಜ್ ಇದೆ. ಆತ ಎಲ್ಲಿಂದ ಬಂದ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಎಲ್ಲ ಸಿಸಿಟಿವಿ ಫುಟೇಜ್ ನ DVR ಗಳನ್ನು ಕೂಡ ಈಗ ತೆಗೆದುಕೊಂಡಿದ್ದಾರೆ. ತಮ್ಮ ಕಂಟ್ರೋಲ್ಗೆ ಸುತ್ತಮುತ್ತ ಇರುವಂತಹ ಎಲ್ಲ ಈ ಭಾಗದಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳ ಮಾಹಿತಿಯನ್ನ ಈಗ ತೆಗೆದುಕೊಂಡಿದ್ದಾರೆ. ಮತ್ತೆ ಇಲ್ಲಿ ಸಂಪೂರ್ಣವಾಗಿ ನಾಕಾಬಂದಿಯನ್ನ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆತ ಏನಾದ್ರೂ ಉದ್ದೇಶಪೂರ್ವಕವಾಗಿ ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿದ್ದ ಅನ್ನೋದಾದ್ರೆ ಅದಕ್ಕೆ ಪೂರಕವಾದಂತ ಮಾಹಿತಿ ಈ ಎಲ್ಲ ಸಿಸಿಟಿವಿ ಫುಟೇಜ್ ಸೇರಿದಂತೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರುತ್ತೆ. ಸದ್ಯಕ್ಕೆ ನೀವು ಹೇಳ್ದಂಗೆ ನಾಗೇಂದ್ರ ಬಾಬು, ಇದು ಉದ್ದೇಶಪೂರ್ವಕವಾಗಿ ಆಯ್ತಾ ಅಥವಾ ಏನಾದ್ರೂ CNG ಬ್ಲಾಸ್ಟ್ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಇನ್ನೂ ಕೂಡ ಮಾಡ್ತಾನೆ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ಪೊಲೀಸರು ಕೂಡ ಇಲ್ಲಿ ಇದ್ದು ಈಗ ಪ್ರತಿಯೊಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಇದ್ದಂತ ಕೆಲವು ಸ್ಥಳೀಯರು ಅಂಗಡಿಗಳಿದಾವೆಲ್ಲ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯಾರಾದ್ರೂ ನೋಡಿದ್ದ ಆತ ಸುಮಾರು ಒಂದು 4-5 ಗಂಟೆಗಳ ಕಾಲ ಇದೇ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದ ಅನ್ನೋದಾದ್ರೆ ಆತ ಏನ್ ಮಾಡ್ತಾ ಇದ್ದ, ಯಾರ ಜೊತೆಲಾದ್ರೂ ಸಂಪರ್ಕದಲ್ಲಿ ಇದ್ದೇನಾದ್ರೂ ಮಾಹಿತಿ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಲೋಹಿತ್ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಸುಮಾರು ಒಂದು 100 ವಾಹನಗಳು, ಕಾರ್ಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇದೇ ಪಾರ್ಕಿಂಗ್ ನಲ್ಲಿ ಆತ ಬಂದಿದ್ದ, ಯಾರಿಗೂ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದೇ ಪಾರ್ಕಿಂಗ್ ನಲ್ಲಿ ಸುಮಾರು 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅದು ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಈ ಪಾರ್ಕಿಂಗ್ ನಿಂದ ಹೊರಗಡೆ ವೆಹಿಕಲ್ ಮೂವ್ ಆಗುವಾಗ ಅಲ್ಲಿ ಸಿಸಿಟಿವಿ ಫುಟೇಜ್ ಅದು ರಿಜಿಸ್ಟರ್ ಆಗಿದೆ. ಆ ಸಿಸಿಟಿವಿ ಫುಟೇಜ್ ನಲ್ಲಿ ಆತನ ಮೂವ್ಮೆಂಟ್ ನ ಟೈಮಿಂಗ್ ಕೂಡ ಇಲ್ಲಿ ಗೊತ್ತಾಗಿರೋದು. ನೋಡಿ, ಇದೇ ಪಾರ್ಕಿಂಗ್ ನಲ್ಲಿ ಇಷ್ಟೆಲ್ಲ ಕಾರ್ಗಳೆಲ್ಲ ನಿಂತಿದ್ದಾವಲ್ಲ, ಯಾಕೆ ಅನುಮಾನ ಬರಲಿಲ್ಲ ಅಂತ ಕೇಳಿದ್ರೆ, ಇಲ್ಲಿ ಕಾರ್ ಅನ್ನ ನಿಲ್ಸಿ ಹೋಗ್ತಾರೆ. ಇಲ್ಲೆಲ್ಲ ಕಾರ್ಗಳಿದ್ದಾವಲ್ಲ ನಿಲ್ಸಿ ಹೋಗ್ತಾರೆ. ನಿಲ್ಸೋದವ್ರು 2-3 ದಿನ ಬರೋದಿಲ್ಲ. ಇಲ್ಲಿ ಸಂಪೂರ್ಣ ರೆಸ್ಟ್ರಿಕ್ಟ್ ಏರಿಯಾ ಇದು, ಯಾರು ಬೇರೆಯವರಿಗೆಲ್ಲ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಎನಿ ಟೈಮ್ ಇರ್ತಾರೆ. ಆದ್ರೆ ಯಾಕೆ ಆತನ ಚಲನವಲನ ಅನುಮಾನ ಬರಲಿಲ್ಲ ಅಂತ ಕೇಳಿದ್ರೆ, ಆತ ಆಗಂತುಕನ ರೀತಿಯಲ್ಲಿ ಬಂದಿದ್ದ. ಆತ ಈ ರೀತಿ ಒಂದು ಘಟನೆ ಕಾರಣ ಆಗ್ತಾನೆ ಅನ್ನುವಂತ ಸಣ್ಣ ಸುಳಿವು ಸಂಶಯವು ಏನು ಕೂಡ ಇಲ್ಲದೆ ಇರೋದ್ರಿಂದಾಗಿ ಆತ ಸಾಮಾನ್ಯರಂತೆ ಬಂದಿದ್ದ. ಇಲ್ಲಿ ಗಾಡಿ ನಿಲ್ಸಿ ಆತ ಕೂತ್ಕೊಂಡಿದ್ದ, ಆತ ವೇಟ್ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿನೇ ಆತ 3 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇಲ್ಲಿದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿದೆ. ಪೊಲೀಸರು ಈ ನಿಟ್ಟಿನಲ್ಲೇ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಬರುವ ಹೋಗುವ ಮಾರ್ಗದಲ್ಲಿ ಎಲ್ಲರನ್ನು ಕೂಡ ಚೆಕಿಂಗ್ ಮಾಡ್ತಾ ಇದ್ದಾರೆ. ನಾವು ಈಗಷ್ಟೇ ಏರ್ಪೋರ್ಟ್ ನಿಂದ, ಕರ್ನಾಟಕದಿಂದ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿಗೆ ಬಂದಾಗ ಅಲ್ಲಿ 4 ಹಂತದ ಚೆಕಿಂಗ್ ಕೂಡ ನಮ್ಮನ್ನು ಮಾಡಿದ್ರು. ಅಂದ್ರೆ ಸಂಪೂರ್ಣ ನಾಕಾಬಂದಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಂತೂ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯಾಗಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಟ್ರಾಫಿಕ್ ಪೊಲೀಸರು ಅಲ್ಲಲ್ಲಿ ವೆಹಿಕಲ್ ಗಳನ್ನ ತಡೆದು ತಪಾಸಣೆಯನ್ನ ಮಾಡ್ತಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಯಾರಿಗೂ ಕೂಡ ಇವತ್ತಿನ ಮಟ್ಟಿಗೆ ಗಮನಿಸ್ತಾ ಹೋದ್ರೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಸ್ಟ್ರಿಕ್ಟ್ ಇಲ್ಲಿ ಪೊಲೀಸ್ ಪಹರೆ ಕಂಡು ಬರ್ತಾ ಇದೆ. ಕೇವಲ ದೆಹಲಿ ಮಾತ್ರವಲ್ಲ, ದೆಹಲಿಗೆ ಸಂಪರ್ಕಿಸುವಂತ ಕೆಲವು ರಸ್ತೆಗಳಲ್ಲೂ ಕೂಡ ಈಗ ಬ್ಯಾರಿಕೇಟಿಂಗ್ ಗಳನ್ನ ಹಾಕಿ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಡೆಯುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಕೆಲವು ಏರಿಯಾಗಳು, ಮಾರ್ಕೆಟ್ ಆಗಿರ್ಬೋದು, ಸರೋಜಿನಿ ಮಾರ್ಕೆಟ್ ಆಗಿರ್ಬೋದು, ಜ್ಯೋತಿ ಮಾರ್ಕೆಟ್ ಆಗಿರ್ಬೋದು, ಅಥವಾ ನೀವು ಹೇಳ್ದಂಗೆ ಚಾಂದಿನಿ ಚೌಕ್, ಇಲ್ಲೂ ಕೂಡ ಮಾರ್ಕೆಟ್ ಇದೆ. ಸ್ವಲ್ಪ ಮುಂದಕ್ಕೆ ಹೋದ್ರೆ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ನಲ್ಲೆಲ್ಲವೂ ಕೂಡ ಇವತ್ತು ಬಹುತೇಕ ಜನರನ್ನು ಖಾಲಿ ಮಾಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ತನಿಖೆ ಆಗ್ಬೇಕಾಗಿರೋದ್ರಿಂದಾಗಿ ಅಲ್ಲಿರುವಂತಹ ಜನರನ್ನೆಲ್ಲ ಖಾಲಿ ಮಾಡಿಸಿ ಅಲ್ಲಿ ಕೆಲವು ಸಿಸಿಟಿವಿ ಫುಟೇಜ್ ಮತ್ತೊಂದು ಯಾರಾದ್ರೂ ಆತನಿಗೆ ಸಪೋರ್ಟಿವ್ ಆಗಿ ಸುತ್ತಮುತ್ತ ಇದ್ರ ಅನ್ನುವಂಥದ್ದು ಎಲ್ಲರ ಚಲನವಲನವನ್ನು ಕೂಡ ಗಮನ ಹರಿಸೋದಕ್ಕೆ ಈಗ ಪೊಲೀಸರು ಅಲ್ಲಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕೆ ಕ್ಷಣಕ್ಕೂ ಕೂಡ ಒಂದು ಆತಂಕ ಇದೆ. ಅದರ ಜೊತೆಗೆ ಈತನಿಗೆ ಇರುವಂತ ಸಂಪರ್ಕ ಮತ್ತೆ ಈ ವ್ಯಕ್ತಿ ಯಾರಿದ್ದಾನೆ, ಆತ ಎಲ್ಲಿಂದ ಬಂದ ಏನು ಅನ್ನೋದ್ರ ಬಗ್ಗೆ ನೋಡಿ, ಇಲ್ಲಿ ಒಳಗಡೆ ಫುಲ್ ರಿಸ್ಟ್ರಿಕ್ಟೆಡ್ ಇದೆ. ಯಾಕಂತ ಹೇಳಿದ್ರೆ ರೆಡ್ ಪೋರ್ಟ್ ಎಂಟ್ರಿ 100 ಜನ ಒಳಗಡೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವತ್ತು ಹೋಗೋರನ್ನ ಪೊಲೀಸರು ಸಂಪೂರ್ಣವಾಗಿ ತಪಾಸಣೆ ಮಾಡಿ ಅವರು ಸರ್ಕಾರಿ ಅಧಿಕಾರಿ ಏನಾದ್ರೂ ಅನಿವಾರ್ಯ ಕಾರಣ ಇತ್ತು ಅನ್ನೋದಾದ್ರೆ ಮಾತ್ರ ಅವ್ರನ್ನ ಒಳಗಡೆ ಬಿಡ್ತಾರೆ, ಹೊರತಾಗಿ ಬೇರೆ ಯಾರನ್ನು ಕೂಡ ಇಲ್ಲಿ ಒಳಗಡೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾಗೇಂದ್ರ ಬಾಬು, ಇಲ್ಲೇ ಆತ ಇದ್ದ ಅನ್ನುವಂತ ಖಚಿತ ಮಾಹಿತಿ ಇತ್ತು. ಆ ಕಾರಣದಿಂದ ಇಲ್ಲಿ ಒಳಗಡೆ ತನಿಖೆ ಆಗ್ಬೇಕಾಗಿದೆ ಅಥವಾ ಅಲ್ಲಿ ಪರಿಶೀಲನೆ ಆಗ್ಬೇಕಾಗಿದೆ. ಈ ಕಾರಣದಿಂದ ಹೋಗೋರು ಬರೋರನ್ನ ಕಂಪ್ಲೀಟ್ ಆಗಿ ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಬಿಡ್ತಾ ಇದ್ದಾರೆ. ಪೊಲೀಸರು ಮಾತ್ರ ಇದ್ದಾರೆ, ಫೊರೆನ್ಸಿಕ್ ಸಿಬ್ಬಂದಿ ಇದ್ದಾರೆ, NSG ಕಮಾಂಡೋಗಳು ಬ್ಲಾಸ್ಟ್ ಆಗಿರುವಂತ ಕಡೆಯಲ್ಲಿದ್ದಾರೆ. ಅವ್ರು ಯಾರೋ ಅಧಿಕಾರಿ ಇದ್ದಾರೆ, ಅವರನ್ನ ಪೊಲೀಸರು ಬಿಡ್ಲಿಲ್ಲ. ಅನಂತರ ಅವರು ID ಕಾರ್ಡ್ ತೋರಿಸಿದ್ರು, ID ಕಾರ್ಡ್ ತೋರಿಸಿ ಅನಂತರ ಒಳಗಡೆ ಬಿಟ್ಟಿದ್ದಾರೆ. ನೋಡ್ತಿದ್ದೀರಿ ನೀವು, ಪೊಲೀಸರು ಹೋಗೋದು ಬರೋದು ಬಿಟ್ರೆ ಬೇರೆ ಯಾರು ಕೂಡ ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತಾ ಇಲ್ಲ. ಅಂದ್ರೆ ಸಂಪೂರ್ಣ ತನಿಖೆ ಆಳದಲ್ಲಿ
ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿರುವಂತ ಸಮಯದಲ್ಲಿ ಸಿವಿಲಿಯನ್ಸ್ ಏನಾದ್ರು ಓಡಾಟ ಮಾಡಿದ್ರೆ ಅಲ್ಲಿ ತನಿಖೆ ಸಮಸ್ಯೆ ಆಗುತ್ತೆ ಅಥವಾ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲವನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಬಹುತೇಕ ಹೈ ಅಲರ್ಟ್ ಇದೆ. ಇವತ್ತು ಬೆಳಿಗ್ಗೆಯಿಂದ ಸಂಪೂರ್ಣವಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈತನ ಸಂಪರ್ಕದ ಬಗ್ಗೆಯೂ ಕೂಡ ಈಗ ಪೊಲೀಸರಿಗೆ ಕೆಲವು ಮಾಹಿತಿಗಳು ಲಭ್ಯ ಆಗಿದೆ. ನೀವು ಗಮನಿಸ್ತಾ ಹೋದ್ರೆ ನಾಗೇಂದ್ರ ಬಾಬು, ಇಡೀ ದೇಶಾದ್ಯಂತ ಭಯೋತ್ಪಾದನಾ ನಿಗ್ರಹ ಚಟುವಟಿಕೆ ನಡೀತಾ ಇತ್ತು. ಗುಜರಾತ್ನ ಫರೀದಾಬಾದ್ ನಲ್ಲಿ ಮೊನ್ನೆ 3 ಜನ ಟೆರರ್ಗಳನ್ನೇನು ಬಂಧನ ಮಾಡಿದ್ರು. ಅದಾದ ನಂತರ 8 ಜನ ಕಾಶ್ಮೀರಿ ಭಯೋತ್ಪಾದಕರನ್ನ ಬಂಧನ ಮಾಡಿದ್ರು. ಅವರಿಂದ ಸುಮಾರು 2900 ಟನ್ನಷ್ಟು ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ರು. ಅವರ ಬಳಿ ಇದ್ದಂತಹ ಏನು ಗನ್ ಸೇರಿದಂತೆ ಬಾಂಬ್ ಸೇರಿದಂತೆ ಕೆಲವೊಂದಿಷ್ಟು ವೆಪನ್ ಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ವೈಟ್ ಕಾಲರ್ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇತ್ತು. ಅದ್ರ ಜೊತೆಗೆ ಇವರು ಕೆಮಿಕಲ್ ಬಾಂಬ್ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಕೂಡ ಇವರು ಪ್ಲಾನ್ ಮಾಡಿದ್ರು ಅನ್ನೋದು, ವಿಧ್ವಂಸಕ ಕೃತ್ಯ, ಅತಿ ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನುವಂತ ಎಲ್ಲಾ ಮಾಹಿತಿ ಲಭ್ಯ ಆಗಿತ್ತು. ಅದಾದ ನಂತರ ಫರೀದಾಬಾದ್ ನಲ್ಲಿ ಮೊನ್ನೆ ಆದಂತ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಜನರನ್ನ ಉದ್ರೇಕಿಸುವ ರೀತಿಯಲ್ಲಿ ಮಾತಾಡಿದ್ರು. ಹಾಗೆ ನಾವು ಗಮನಿಸ್ತಾ ಹೋದಾಗೆ ಇವರು ಒಂದು ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ರು. ಆದ್ರೆ ಅದು ಸಫಲ ಆಗಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವೈ ಡೆಲ್ಲಿ ಅಂತ ಕೇಳಿದ್ರೆ, ಡೆಲ್ಲಿಯಲ್ಲಿ ಏನಾದ್ರೂ ಹ್ಯಾಪನಿಂಗ್ ಆಯ್ತು ಅಂತ ಹೇಳಿ ಆದ್ರೆ ಅದು ರಾಷ್ಟ್ರ ಮಟ್ಟ ಅಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆ ಆಗುತ್ತೆ, ಸುದ್ದಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಯವರೆಗೂ ನವದೆಹಲಿಯಲ್ಲಿ ಸುಮಾರು 7 ಬಾರಿ ಭಯೋತ್ಪಾದಕ ದಾಳಿಗಳಾಗಿದ್ದಾವೆ. 2012ರಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯಲ್ಲೂ ಕೂಡ ಒಂದು ದಾಳಿ ಆಗಿತ್ತು. ದಾಳಿಯಾದಾಗ ಅದೆಷ್ಟು ದೊಡ್ಡ ಸುದ್ದಿ ಆಗಿತ್ತು. ಅದಾಗಿ ನೀವು ಹೇಳ್ದಂಗೆ 14 ವರ್ಷದ ನಂತರ ಈಗ ಮತ್ತೊಮ್ಮೆ ಇದೊಂದು ದಾಳಿ ಆಗಿರ್ಬೋದು. ಇದು ಬಹುಶಃ ಯಾವುದೋ ಭಯೋತ್ಪಾದಕ ಸಂಘಟನೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಆದ ನಂತರವೇ ಆ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಈಗ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. 8 ಜನ ಕಾಶ್ಮೀರಿ ಭಯೋತ್ಪಾದಕರನ್ನ ಬಂಧನ ಮಾಡಿದ್ರು. ಅವರಿಂದ ಸುಮಾರು 2900 ಟನ್ನಷ್ಟು ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ರು. ಅವರ ಬಳಿ ಇದ್ದಂತಹ ಏನು ಗನ್ ಸೇರಿದಂತೆ ಬಾಂಬ್ ಸೇರಿದಂತೆ ಕೆಲವೊಂದಿಷ್ಟು ವೆಪನ್ ಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ವೈಟ್ ಕಾಲರ್ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇತ್ತು. ಅದ್ರ ಜೊತೆಗೆ ಇವರು ಕೆಮಿಕಲ್ ಬಾಂಬ್ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಕೂಡ ಇವರು ಪ್ಲಾನ್ ಮಾಡಿದ್ರು ಅನ್ನೋದು, ವಿಧ್ವಂಸಕ ಕೃತ್ಯ, ಅತಿ ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನುವಂತ ಎಲ್ಲಾ ಮಾಹಿತಿ ಲಭ್ಯ ಆಗಿತ್ತು. ಅದಾದ ನಂತರ ಫರೀದಾಬಾದ್ ನಲ್ಲಿ ಮೊನ್ನೆ ಆದಂತ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಜನರನ್ನ ಉದ್ರೇಕಿಸುವ ರೀತಿಯಲ್ಲಿ ಮಾತಾಡಿದ್ರು. ಹಾಗೆ ನಾವು ಗಮನಿಸ್ತಾ ಹೋದಾಗೆ ಇವರು ಒಂದು ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ರು. ಆದ್ರೆ ಅದು ಸಫಲ ಆಗಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವೈ ಡೆಲ್ಲಿ ಅಂತ ಕೇಳಿದ್ರೆ, ಡೆಲ್ಲಿಯಲ್ಲಿ ಏನಾದ್ರೂ ಹ್ಯಾಪನಿಂಗ್ ಆಯ್ತು ಅಂತ ಹೇಳಿ ಆದ್ರೆ ಅದು ರಾಷ್ಟ್ರ ಮಟ್ಟ ಅಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಚರ್ಚೆ ಆಗುತ್ತೆ, ಸುದ್ದಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಯವರೆಗೂ ನವದೆಹಲಿಯಲ್ಲಿ ಸುಮಾರು 7 ಬಾರಿ ಭಯೋತ್ಪಾದಕ ದಾಳಿಗಳಾಗಿದ್ದಾವೆ. 2012ರಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯಲ್ಲೂ ಕೂಡ ಒಂದು ದಾಳಿ ಆಗಿತ್ತು. ದಾಳಿಯಾದಾಗ ಅದೆಷ್ಟು ದೊಡ್ಡ ಸುದ್ದಿ ಆಗಿತ್ತು. ಅದಾಗಿ ನೀವು ಹೇಳ್ದಂಗೆ 14 ವರ್ಷದ ನಂತರ ಈಗ ಮತ್ತೊಮ್ಮೆ ಇದೊಂದು ದಾಳಿ ಆಗಿರ್ಬೋದು. ಇದು ಬಹುಶಃ ಯಾವುದೋ ಭಯೋತ್ಪಾದಕ ಸಂಘಟನೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಆದ ನಂತರವೇ ಆ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಈಗ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.